ಏನು ನೀನು ಹೇಳ್ತಿರೋದು ನಿಜನಾ? ಹೌದಾ? ಹಂಗಾದ್ರೆ ಹಾ, ನಮ್ಮ ದೊಡ್ಡ ಬಾವಂಗ್ ಮಾತ್ರನೂ ಹೆಂಗನೂ ಎಲ್ಲನೂ ಅನುಕೂಲ ಆಗಂಗೆ ಕಾಸು ಗೀಸು ಕೊಟ್ಬಿಡ್ತದ ಮತ್ತೆ. ನಾವ ಕೇಳಿದ್ರೆ ಮಾತ್ರ ಸಾಯ್ತದೆ ಕೊಡಕ್ಕೂನುವೆ. ಏನೋ ನಮ್ಮನ್ನೆಲ್ಲ ಕಳಿಸ್ಬಿಟ್ಟು ಎಲ್ಲ ಆಸ್ತಿನೂ ಮುಳುಗಿಸ್ತಾರೆ ಅಂತಾನೆ ನೀವು ಅನ್ನಿಸ್ತೈತೆ ನನಗಂತೂ. ನನ್ನ ಗಂಡ ಲೋಪರ್ ನನ್ನ ಮಗ ಹೇಳಿದ್ದೇನು ಕೇಳಕ್ಕಿಲ್ಲ. ಹೋಗಣ ಹೋಗಣ ಅಂದ್ರೆ ನಾನು ಬರೋಕ್ಕಿಲ್ಲ ಅಂತ ಕುಂತವ್ನಿ. ಹೌದಾ? ನೋಡಮ್ಮ, ಪೊದ್ದಿ ಮತ್ತೆ ಏನು ಮಾಡ್ತಾ ಇದ್ಲು? ಎಲ್ಲ ಕಾಸು ಸಂಪಾದನೆ ಮಾಡೋರು ಏನೇ ಆಯಿತು. ಏನು ಮಾಡೋದು ಅಂತ ಅರ್ಥನೇ ಆಯ್ತಿಲ್ಲ. ನಮ್ಮ ಅಮ್ಮನ ಮನೆಯಾಗಿದ್ದೀನ, ಕೆಲ್ಸಕ್ಕೆ ಮಾಡ್ಬೇಕಾ ಏನು ಮಾಡ್ಬೇಕಾ ಏನೊಂದು ಅರ್ಥ ಆಯ್ತಿಲ್ಲ ನನಗಂತೂ. ಹೌದೇ? ಅವರು ಮನೆ ಬಿಟ್ಟು ಮತ್ತೆ ಬೇರೆ ಮನೆ ಮಾಡ್ಕೊಂಡು ಹೋಗಿ 50,000 ರೂಪಾಯಿ ಕೊಟ್ಟಿರೋದಾ? ನಾವು ಮತ್ತೆ ಮನೆ ಮಾಡ್ಕೊಳಕ್ಕೆ ಅಂತ 10 ಪೈಸಾ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ನೋಡು. ಹ್ಞೂ 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 ಸರಿ, ನಾನು ನಮ್ಮ ಅಮ್ಮಂತಾಗ ಮಾತಾಡಿ ಏನಾರ ಒಂದು ಪ್ಲಾನ್ ಮಾಡ್ತೀನಿ. ಹಿಂಗೆ ಆದ್ರೆ ಆಗಕ್ಕಿಲ್ಲ. ನನ್ನ ಗಂಡ ಎಲ್ಲ ಆಳ್ಬಿದ್ದೋದ್ನೋ ನನಗೆ ಗೊತ್ತಿಲ್ಲ ಕಣಕ್ಕ. ಯಾರೇ? ಸರಿ ಕಣಕ್ಕ, ನೋಡ್ತೀನಿ. ನಮ್ಮ ಅಮ್ಮಂತಾಗ ಮಾತಾಡ್ತೀನಿ ಫಸ್ಟು. ಮಾತಾಡ್ಬಿಟ್ಟು ಏನು ಮಾಡಬೇಕೋ ಯೋಚನೆ ಮಾಡ್ತೀನಿ. ಹ್ಞೂ 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 ಅಷ್ಟೇ ನೀನಿಯ. ಸರಿ ಕಣ, ಇನ್ನೇನು ಮಾಡೋಕ್ಕಾಯ್ತದಕ್ಕ? ನಾನು ತಾನೇ ಇನ್ನೇನು ಮಾಡಲಿ ಹೇಳು. ನನಗೆ ಆಚಾರ ನೀನಿಯ ಸರಿ ಇಲ್ಲ. ನನ್ನ ಗಂಡ ಇಂತೋನು. ಅವರೆಲ್ಲನೂ ಕಾಸಿಸ್ಕೊಂಡು ಹೋಯ್ತಾರೆ. ನನ್ನ ಗಂಡಂಗೆ ಹೇಳಿದ್ರೆ 10 ಪೈಸೆನೂ ಕಾಸಿಸ್ಕೊಂಬಿಟ್ಟು ಬರೋಕೆ ಹೋಗಕ್ಕಿಲ್ಲ. ನಾನು ಹೋಗಿಲ್ಲ, ನಮ್ಮ ಅಮ್ಮ ಕರಿಯ ಗಂಟ ನಾನು ಹೋಗಕ್ಕಿಲ್ಲ ಅಂತಾನೆ. ನಾವು ನಮ್ಮ ಕರಿಯಕ್ಕಿಲ್ಲ, ಈ ನನ್ನ ಮಗ ಹೋಗಂಗಿಲ್ಲ. ನನ್ನ ಸಾಯಿಸ್ತಾವನೆ. ಏನು ಮಾಡಬೇಕೋ ಗೊತ್ತಾಯ್ತಿಲ್ಲ. ಸರಿ ಕಣಕ್ಕ, ಇನ್ನೇನಾರ ಗೊತ್ತಾದ್ರೆ ಫೋನ್ ಹಾಕಕ್ಕ, ಸರಿನಾ? ಏನಾಯ್ತೆ? ಯಾರು ಫೋನ್ ಮಾಡಿದ್ದು? ನಮ್ಮನೆ ಪಕ್ಕದೊಳ್ ಕಣಮ್ಮ. ಅವಳಿಗೆ ಹೇಳಿದ್ದೆ ನಾನು ಊರಾಗಿರಲ್ವಲ್ಲ, ನಮ್ಮನೆಗೆ ಇಸ್ಯ ನೋಡಿದ್ರೆ ಫೋನ್ ಮಾಡ್ಬಿಟ್ಟು ಏಳೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದೇ ನನ್ನ ಮೈದವನಲ್ಲ ದೊಡ್ಡವನು, ಪೊದ್ದಿ ಗಂಡಲ್ಲ ರಾಧನ್ ಗಂಡ. ಆ ಕಳ್ಳನ ಮಗ ಇವಾಗ ಭದ್ರಮ್ಮನ ಮನೆಯಿಂದ ಬಂದ್ಬಿಟ್ಟಿದ್ನಲ್ಲ ಇಲ್ಗೂನುವೆ, ನಮ್ಮನ್ ತಕೊಂಡ್ರೆ ಹುಡಿಕೊಂಡು ನಾವು ಹೋಗು ತುಪ್ಪ ಹಾಕ್ಲಿಲ್ವಲ್ಲ, ಅದಕ್ಕೆ ಹೋಗಿ ಅವರು ಪೊದ್ದಿ ಗಂಡ ಅವನೇನೋ ಕೊಟ್ಟನಂತೆ. 50,000 ರೂಪಾಯಿ ಕಿತ್ಕೊಂಡು ಹೋಗಿ ಬೇರೆ ಕಡೆ ಮನೆ ಮಾಡ್ಕೊಂಡು ಆರಾಮಾಗಿ ಅವ್ರಂತೆ. ನೋಡಮ್ಮ, ನಮಗೆ ಮಾತ್ರ 10 ಪೈಸಾ ಕೊಡೋರು ಗತಿ ಇಲ್ಲ. ಅವ್ನು ಮಾತ್ರ ದುಡ್ಡು ಇಸ್ಕೊಂಡು ನೋಡು ಆರಾಮಾಗಿ ಹೊಂಟೋಗಿ ಮನೆ ಮಾಡ್ಕೊಂಡು ಅವನೇ. ಇಲ್ಲಿ ನಾವು 10 ರೂಪಾಯಿಗೆ ಒದ್ದಾಡ್ ಸಾಯ್ತಾ ಇದೀವಿ ನೋಡವ. ಹೌದೇ? ಮತ್ತೆ ನಮ್ಗಿಲ್ಲ, ನಿನ್ಗೆ 10 ಪೈಸಾ ಕೊಡ್ಲಿಲ್ಲ ನೋಡಮ್ಮ. ನನಗೆ ಒಂದು 10 ಪೈಸಾ ಕೊಡ್ಲಿಲ್ಲ ನೋಡಿ. ಇವಾಗ ಅವ್ನು ಮಾತ್ರ ಇಸ್ಕೊಂಡು ಆರಾಮಾಗಿ ಹೋಗವ್ನಿ. ಇದೇ ಕಣಮ್ಮ ನನಗೆ ಬೇಜಾರಾಗೋದು ಅಂತ ಹೇಳಿದ್ರೆ. ನನ್ನ ಗಂಡ ನೋಡು ಏನು ಮಾಡಿದ್ರು ಬರಂಗೇನೇನಿಯ ಕಾಣೆ. ಏನು ಮಾಡಬೇಕೋ ಏನೋ ಮಗಳೇ. ಹಿಂಗೆ ಆದ್ರೆ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ತಿಂದಾಕಿ ಕೊನೆ ನಿನ್ನ ಕೈಗೆ ಚಿಪ್ ಕೊಡ್ತಾರೆ ಅಷ್ಟೇ ಏನಿಯ. ನಿನ್ನ ಗಂಡ ಸುಮ್ಕೇನಿಯ ನಾಮ ಹಾಕಿಸ್ಕೋಬೇಕಾಯ್ತದೆ. ಅಮ್ಮ, ಈಗ ನಾನು ಅವ್ರ ಗಂಡನ ಮನೆಗೆ ಹೋಗೋಕ್ಕಾಗಕ್ಕಿಲ್ಲ, ಏನೂ ಇಲ್ಲ. ನನ್ನ ಗಂಡನೇ ಬರೋಕ್ಕಿಲ್ಲ ಅಂತಾನೆ. ಇನ್ನು ನಾನು ಎಲ್ಲಿಂದ ಹೋಗೋಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಅವ್ನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವನೆ. ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ ಕಣಮ್ಮ. ಅವ್ನು ಬರೋಕ್ಕಿಲ್ವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಹೋಗ್ಲಿ, ದುಡಿಯಕ್ಕೆ ಹೋಯ್ತಾನ, ದುಡಿಯೋಕ್ಕೂ ಹೋಗಕ್ಕಿಲ್ಲ. ಗೃಹಲಕ್ಷ್ಮಿ ದುಡ್ಡೆಲ್ಲನೂ ಖಾಲಿಯಾಗಿ ಕುಂತೈತಿ ಇವಾಗ. ಕಣಮ್ಮಿ, ನಾಳೆ ತಿರ್ಗಾ ಕೂಲಿಗೆ ಹೋಗ್ಬೇಕು ನೋಡು. ಅಕ್ಕ 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 ಇದ್ಯಾರಮ್ಮಿ? ನಮ್ಮಂತ ಹುಡಿಕೊಂಬಿಟ್ಟು ಬಂದವರಲ್ಲ, ಯಾರೋ ಗೊತ್ತಿಲ್ಲಪ್ಪ. ನೋಡು, ಏನಪ್ಪ ಏನು ಹುಡಿಕೊಂಬಿಟ್ಟು ಬಂದಿದ್ದೀರಾ? ನಿಮ್ಮ ಒಳಿಯ ಎಲ್ಲೋದ? ನನ್ನ ಅಳಿಯನ? ಯಾಕಪ್ಪ? ಅವ್ನು ಬೆಳಿಗ್ಗೆ ಎಲ್ಲ ಹೋದ, ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬರಲಿಲ್ಲ. ಯಾಕೆ ಯಾಕೆ ಅಂತ ಕೇಳಿದ್ರೆ, ಇಸ್ಪೀಟ್ ಆಡ್ಬಿಟ್ಟು ಸೋತ್ಬಿಟ್ಟು ಆಮೇಕಿಂದ ಸರಿ ಕೊಡ್ತೀನಿ ಕಣ್ಣ, ಸಾಲ ಕೊಡು ಆಡ್ತೀನಿ ಅಂತ ಹೇಳ್ಬಿಟ್ಟು ನಾನ್ ತಗೇನಿಯ ಸಾಲ ಮಾಡಿ ಆಡ್ಬಿಟ್ಟು ಇಸ್ಪೀಟ್ ಎಲ್ಲ ಸೋತ್ಬಿಟ್ಟವ್ನಿ. ಕಾಸು ಕೊಡು ಅಂತಂದ್ರೆ ಸರಿ ಬಿಡು ಕೊಡ್ತೀನಿ ಮಂತಕ್ ಬಂದ ಇಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಹಂಗೇನಿಯ ಎಸ್ಕೇಪ್ ಆಗೋಗ್ಬಿಟ್ಟವ್ನಿ. ಹುಡ್ಕಿ ಸಾಕಾಯ್ತು. ಅದಕ್ಕೆ ನೀಯ ಮಂತಕ್ ಬಂದಿದೀವಿ ನೋಡಕ್ಕ. ಎಲ್ಲ ಸೇರ್ಬಿಟ್ಟು 45,000 ರೂಪಾಯಿ ಸೋತವ್ನಿ. ನಮ್ 45,000 ರೂಪಾಯಿ ಇಬ್ರದು ವಾಪಸ್ ಕೊಟ್ಬಿಟ್ರೆ ನಮ್ ಪಡವ್ ನಾವು ಹೋಯ್ತೀವಿ. ಅಯ್ಯೋ 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 45,000 ರೂಪಾಯಿ? ಯವ್ವ ಅಮ್ಮ, 45 ರೂಪಾಯಿ ಗೊತ್ತಿಲ್ಲ ನಮ್ಗೆ. 45,000 ರೂಪಾಯಿ ಇಸ್ಪೀಟಾಗಿ ಸೋತ್ಬಿಟ್ನೆ. ಸೋತಿರೋದೇನೆ, ಸುಮ್ನೆ ಹೇಳಕ್ಕೆ ನಮ್ಗೇನ್ ತಲೆ ಕೆಟ್ಟಿಲ್ಲ. ಬೇಕಾರ್ ಬಂದ್ರೆ ನೀನೇನ್ಯಾ ನಿಮ್ ಮನೆಗೆ ಗೊತ್ತಾನಲ್ಲ, ನಿಮ್ ಒಳಿಯನ್ ಕೇಳ್ಕೊಳ್ಳಿ. ನೋಡಿ, ನಮ್ ದುಡ್ಡು ನಮಗ್ ಸೆಟ್ಲ್ ಮಾಡ್ಕೊಟ್ರೆ ನಾನು ಇವನು ಹೊಂಟೋಯ್ತೀವಿ. ಇಲ್ಲ ಅಂತಂದ್ರೆ ಬೀದಿನಾಗ ನಿಂತ್ಕೊಂಡು ಮಾನ ಮರವದಿ ಕಳಿಬೇಕಾಯ್ತದೆ ಬಂದ್ಬಿಟ್ಟು ಅಷ್ಟೇ ಏನಿಯಾ. ನನ್ನ ಮಗ ಇಸ್ಪೀಟ್ ಆಡಕ್ ಬಂದ ಅಂತಂದ್ರೆ ನೀನ್ ಕೊಟ್ಟಿರೋ ನೀನೆಂತಾನಲ್ಲೇ? ನೀನ್ ಯಾಕೆ ಕೊಡ್ಬೇಕಿತ್ತು? ನೀನು ನನ್ನ ಅಳಿಮಯ್ಯ ನಾಳ್ ಮಾಡಕ್ಕೆ ಅಂತಾನೆ ನೀನು ಇಸ್ಪೀಟ್ ಆಡು ಅಂತ ಹೇಳ್ಬಿಟ್ಟು ಕಾಸು ಕೊಟ್ಬಿಟ್ಟಿಲ್ಲ. ನೀನು ನೋಡಿದ್ರೆ ಅರ್ಥ ಆಯ್ತದೆ. ಎಂಥ ಕದೀಮ್ ನನ್ನ ಮಗ ಅಂತ ಹೇಳ್ಬಿಟ್ಟು ನೀವಿಬ್ರು ಕತರ್ನಾಕ್ ನನ್ನ ಮಕ್ಕಳು ನನ್ನ ಅಳಿಯನ್ ಕರ್ಕೊಂಡೋಗ್ಬಿಟ್ಟು ಕೆಡಿಸ್ ಕೂತ್ಕೊತಾ ಇದ್ದೀರಾ ನೀವಿಬ್ರು? ನ್ಯಾಯವಾಗಿ ಮಾತಾಡಕು ನಾವೇ ನ್ಯಾಯವಾಗಿ ಮಾತಾಡ್ತಿಲ್ವೇ? ನೀನು ವಸ್ತು ನ್ಯಾಯವಾಗಿ ಮಾತಾಡೋದು ಕಲಿ. ಓಹೋ, ನಾವ್ಯಾ ಕಾಲ್ ಮಾಡನಿ? ನನ್ನ ಅಪ್ಪನ್ ಬಂದ್ಬಿಟ್ಟು ಬಂತಾಗ ಆರ್ತಿ ಎತ್ಬಿಟ್ಟು ಕರ್ಕೊಂಡು ಹೋಗಿನ. ಅವನೇ ಆಟ ಆಡಕ್ ಬತ್ತೀನಿ ಅಂತ ಹೇಳ್ಬಿಟ್ಟು ಕುಣ್ಕೊಂಡು ಬಂದ. ಸರಿ ಆಡ್ ಬಾ ಅಂದ್ಬಿಟ್ಟು ಎಲ್ಲ ಸಾಲ ಮಾಡ್ಬಿಟ್ಟು ಸೋತವ್ನೆ. ಇವಾಗ ನೀವು ಸುಮ್ಕೇನಿಯ ಮೂರ್ವಾ ದಿನ ನಮ್ ಕಾಸು ಕೊಟ್ಬಿಟ್ಟು ನಾವ್ ಇಲ್ಲಿಂದ ಹೋಯ್ತೀವಿ. ಯಾವಂತಾಗೆ ಹೋಗ್ಬಿಟ್ಟು ಸಾಲ ಇಸ್ಕೊಂಡಿದ್ದ ಅವಂತಾಗೆ ಏನ್ ಯಾಕೆ ಕೇಳೋಗು? ನಾವಂತೂ ಕೊಡಕ್ಕಿಲ್ಲ 10 ಪೈಸಾನು. ಅವನಾಡೋದಕ್ಕೆ ನಾವ್ಯಾಕೆ ಕೊಟ್ಟು ದುಡ್ಡು ಕಳ್ಕೋಬೇಕು? ಓ ನೋಡಿ, ಈ ಒಳ್ಳೆ ಮಾತಾಗೆಲ್ಲ ಕೇಳ ಅಂತ ಜನ ನೀವಲ್ಲ. ನಾಳೆ ಅಷ್ಟೊತ್ತಿಗೆ ದುಡ್ಡೇನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಅಲ್ಲಿ ಬೀದಿ ಐತಲ್ಲ, ಬೀದಿನಾಗ ನಿಂತ್ಕೊಂಡು ಜೋರಾಗಿ ನಿಮ್ ಮಾನ ಮರ್ವಾದಿ ಇಡೀ ನಿಮ್ ಫ್ಯಾಮಿಲಿ ಮಾನ ಮರ್ವಾದಿ ಎಲ್ಲನೂ ಬೀದಿನಾಗೆ ಹರಾಜ್ ಹಾಕದ್ ನಾನು. ನಿಮ್ ಒಳಿಯನ್ ಬುದ್ಧಿ ಹೇಳ್ಕೊಳ್ಳಿ, ನಮ್ಗೆಲ್ಲ ಹೇಳ್ಕೊಳೋದು ಬಂದ್ಬಿಟ್ಟು ನಮ್ ತಗ ಹೇಳ್ಕೊಳ್ಳೋದು. ಮರ್ವಾದಿನಾಗೆ ನಮ್ಗೆಲ್ಲ ಕಾಸು ಕೊಟ್ಬಿಟ್ರೆ ಸರಿ.
ನಾಳೆ ಕೊಡ್ಲಿಲ್ಲ ಅಂತಂದ್ರೆ ಊರಾಗೆಲ್ಲ ನಿಮ್ ಮಾತುಗಳನ್ನೆಲ್ಲ ಹೇಳ್ಕೊಂಡು ನಿಮ್ ಮೊಳಿಯನ್ ಬಗ್ಗೆ ನಿಮ್ ಮಗಳ ಬಗ್ಗೆ ನಿಮ್ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಬೀದಿನಾಗ ನಿಂತ್ಕೊಂಡು ಜಗಳ ಮಾಡ್ತೀವಿ. ಅಷ್ಟೇ ಅಲ್ಲ ನಿಮ್ ಮೊಳಿ ಮೈಯನ್ನ ಎಳ್ಕೊಂಬಿಟ್ಟು ಬಂದು ಈಚೆ ಕಡೆ ಮನೆ ಮುಂದೆ ಊರ್ ಮುಂದೆ ಹೊಡೆದು ಬಿಡ್ತೀವಿ. ಅವಾಗ 4 ಪೈಸಕ್ ನಿಮ್ ಮೊರ್ವದಿ ಇರಕ್ಕಿಲ್ಲ. ಯೋಚನೆ ಮಾಡಿ, ನಿಮ್ಮ ಮೊರ್ವದಿ ಮುಖ್ಯನಾ ಕಾಸು ಮುಖ್ಯನಾ ಅಂತ ಹೇಳ್ಬಿಟ್ಟು. ಅಯ್ಯೋ ಅಣ್ಣ, ಅಂತ ಕೆಲಸ ಮಾಡಬೇಡಿ. ನಮ್ಮ ತಾಗ ಸದ್ಯಕ್ಕೆ ಕಾಸಿಲ್ಲ. ನೋಡಿ, ನಮ್ದ ಕಾಸಿದ್ರೆ ನಾವು ಕೊಡ್ತಾ ಇರಲಿಲ್ವಾ? ಕಾಸು ಅಂತೂ ನಮ್ಮ ತಾಗ 10 ಪೈಸನೂ ಇಲ್ಲ. ನನ್ನ ಗಂಡ ಬಂದ್ಮೇಲೆ ಕೇಳ್ಬಿಟ್ಟು ನನ್ನ ಗಂಡನ ಹತ್ರನೇ ಇಸ್ಕೋಬೇಕು ಅಷ್ಟೇನೇನಿಯ. ಸಿಗ್ಬೇಕಲ್ಲ ಕಳ್ಳನ್ ಮಗ ಎಸ್ಕೇಪ್ ಆಯ್ತಾನಲ್ಲ. ನೋಡಿ, ನಿಮ್ ಮಾತುಗಳಿಗೆಲ್ಲ ಕರ್ಗ ಅಂತ ಮಗನೇನಿಯ ಅಲ್ಲ. ನನ್ನ ಕಾಸು ಅಷ್ಟೇನಿಯ ಮುಖ್ಯ. ಕಾಸು ಕೊಡ್ತೀರಾ? ಕಾಸು ಕೊಟ್ರೆ ಮರುವ ದಿನ ಹೋಯ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಗಂಡನ್ನ ಅಷ್ಟೇ ಕತ್ತೆ ಮೇಲೆ ಕೂರ್ಸ್ ಮೆರವಣಿಗೆ ಮಾಡಿ ಊರಾಗೆಲ್ಲ ಊರ್ ಮುಂದೆ ಎಲ್ಲನೂ ಊರ್ ಜನ ಮುಂದೆ ಎಲ್ಲನೂ ಮಾನ ಮರ್ವದಿ ಕಳಿಬೇಕಾಯ್ತದೆ. ಹುಸ್ಸಾರ್. ಓಹೋ, ನಮ್ಗೆ ಅವಾಜ್ ಆಗ್ತಾಳಿವಮ್ಮ. ಏನ್ ಮಾಡ್ತೀಗ ಅಂತ ಗೊತ್ತಾಯ್ತ. ಈಗ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೇನ್ ಹೇಳಂಗಿಲ್ಲ. ನಾಳೆ ಮಾಡಿ ತೋರಿಸ್ತಿರೋದೇ ನೀಯ. ಅಯ್ಯೋ 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 ಅಯ್ಯೋ, ಹಾಡಿರೋ ನಾವು ಮರುವಾದಿ ಹೋಗೋದು ನಮ್ದು. ಇದು ಯಾವ ಸೀಮೆ ನ್ಯಾಯ ಅಂತೀನಿ. ನನ್ನ ಮಗನ ಕರೆದ್ಬಿಟ್ಟು ನೀವು ಇಸ್ಪೀಟ್ ಆಡಕ್ಕೆ ಕಾಸು ಕೊಟ್ಟಿದ್ದೇನಿಯ ತೆಪ್ಪು. ನಮ್ದಾಗ 10 ಪೈಸಾ ಕಾಸಿಲ್ಲ. ಇವಾಗ ಕೊಡು 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 ಅಂತ ಕುಂತ್ರೆ ಹೆಂಗೆ ಹೇಳು? ಅಯ್ಯೋ ದೇವ್ರೆ, ನಾವು ನೋಡೋಣ. ನಮ್ಮ ಒಳಿ ಮೈಯಂತಾಗ ಮಾತಾಡ್ತೀನಿ. ನಾಳೆ ಇಷ್ಟೊತ್ತಿಗೆ ನೀಯ ಬರ್ತೀವಿ. ರೆಡಿ ಮಾಡ್ಕೊಂಡಿರಿ. ನಡಿಯೋಣ. ಊರ್ ಬಿಟ್ಬಿಟ್ಟು ಇನ್ನೆಲ್ಲೋ ಹೋಯ್ತಾರೆ. ಊರಾಗೆ ಇರ್ತಾನೆ. ಇನ್ನೇನು ಊರ್ ಬಿಟ್ಬಿಟ್ಟು ಎಸ್ಕೇಪ್ ಆಗಕ್ಕೆ ಆಯ್ತದೆ. ನೋಡೋಣ ಬರ್ರಿ. ಇಲ್ಲಿಗೆ ಬಂದ್ಬಿಟ್ಟು ನಾಳೆ ಬೆಳಿಗ್ಗೆ ಏನಿಯ ವಸೂಲಿ ಮಾಡ್ಕೊಂಡು ಹೋಗೋಣ. ಓಹೋ, ನನ್ನ ಮಗ ಏನು ಅವ್ರೂರು ಅನ್ಕೊಬಿಟ್ಟವನೆ. ಆಡ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರೆ ಬಿಟ್ಬಿಡಕ್ಕೆ ಅದೇ ಮತ್ತೆ. ಅಯ್ಯೋ ನೋಡಿ. ಅಯ್ಯೋ ಕರ್ಮ, ಏನೇ ನಿನ್ ಗಂಡ ಎಂಥ ನಾಲಾಯಕ್ ನನ್ನ ಮಗ ಇರ್ಬೇಡ್ವೆ. ಎಂಥ ಕೆಲಸ ಮಾಡ್ತಾವನಲ್ಲೇ. ಅಯ್ಯೋ, ಇಷ್ಟು ದಿನ ಕುಡ್ಕೊಂಬಿಟ್ಟು ಬಂದಿದ್ದಾಯ್ತು. ಈಗ ಇಸ್ಪೀಟ್ ಆಡ್ಬಿಟ್ಟು ಮಾನ ಮರ್ವಾದಿ ಎಲ್ಲ ಕಳಿತಾವನಲ್ಲೇ. ನಮ್ಮ ಮನೆ ಮಾನ ಮರ್ವಾದಿ ಎಲ್ಲ ನಾಳೆಗೆ ಹರಾಜ್ ಆಗ್ಬಿಡ್ತದೆ. ಅಲ್ಲ, ನಮ್ಮ ತಾಗೆ 400 ರೂಪಾಯಿ ಇಲ್ಲ, 500 ರೂಪಾಯಿ ಇಲ್ಲ ಅಂತಂದ್ರೆ 45,000 ರೂಪಾಯಿ ಅಂತಂದ್ರೆ ಏನು ಸುಮ್ಕೆ ಆಯ್ತದೇನೆ? 45,000 ರೂಪಾಯಿ ಎಲ್ಲಿಂದನೇ ಕಟ್ಕೊಡೋದು? ನನ್ನ ಗಂಡ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಕಣಮ್ಮ ಅಂತ ಹೇಳ್ತಿದ್ದೆ. ಆದ್ರೆ ಇಲ್ಲಿ ಕರ್ಕೊಂಬಿಟ್ಟು ಬಂದು ನಾವೇ ಒಳಿ ಮೈನ ಕೆಡ್ಸಾಕ್ಬಿಟ್ವಾ ಅಂತ ಅನ್ನಿಸ್ತೈತೆ. ಅಮ್ಮ ಅಲ್ಲಿ ಇದ್ದಾಗಿಂತ ಆಟಗಳೇನೋ ಆಡ್ತಿರ್ಲಿಲ್ಲ ಕಣಮ್ಮ. ಅಯ್ಯೋ, ನಮ್ಮ ಅತ್ತೆ ಸುಮ್ಕೆ ಬಿಡೋದ, ಪರ್ಕೆ ತಕೊಂಡು ನೀವು ಸಾಕ್ಬಿಡೋದು. ಇಂಥ ಕೆಲಸ ಎಲ್ಲನೂ ಎಂದೂ ಮಾಡ್ತಿರ್ಲಿಲ್ಲ ಕಣಮ್ಮ, ಇಂಥ ಕೆಲಸನ. ಆದರೆ ಇವಾಗೇನೇ ಇಂಥ ಕೆಲಸ ಮಾಡಿರೋದು. ಸರಿದ್ರು ನನ್ನ ಮಗಂಗೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಇಲ್ವಲ್ಲ, ಅದಕ್ಕೆ ಹಿಂಗಾಗಿರೋದು. ನನ್ನ ಮಗಳೇ, ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು. ನಾಳೆ ಬೆಳಿಗ್ಗೆ ನಮ್ಮ ಮಾನ ಮರ್ವದಿ ಎಲ್ಲ ಹೋಯ್ತದೆ. ಇದು ಪರಿಹಾರವಾಗಿ ಏನಾರ ಒಂದು ಮಾಡಲೇಬೇಕಮ್ಮಿ. ಹ್ಯಾಪಿ ಉಗಾದಿ. ಇನ್ನೇನ್ ಹ್ಯಾಪಿ ಸಂಕ್ರಾಂತಿ ಬದೇ ಬಿಡ್ತು ಅತ್ತೆ. ಬರ್ತದೆ. ಮುಂದಿನ ವರ್ಷಕ್ಕೆ ಸಂಕ್ರಾಂತಿ ಬರ್ತದೆ. ಸಂಕ್ರಾಂತಿ ಕಳ್ಕೊಂಡು ಶಿವರಾತ್ರಿ ಕಳ್ಕೊಂಡು ಉಗಾದಿ ಬಂದೈತೆ. ಇವನು ತಿರುಗ್ ಬರ್ತದಂತೆ ಸಂಕ್ರಾಂತಿ. ಮಾನ ಮರ್ವಾದಿ ಬಿಟ್ಟೋನೆ. ಏಯ್, ಏನ್ಲ ಮಾಡ್ತಾ ಇದೀಗ ನೀನು? ಊರಾಗೆಲ್ಲ ಅಂದ್ರೆ 10 ಪೈಸಾ ದುಡಿಯಕ್ ಯೋಗ್ಯತೆ ಇಲ್ದಿರ ನನ್ನ ಮಗ ನೀನು. ಏನ್ ಮಾಡ್ತಾ ಇದೀಗ? ಏನತ್ತೆ ಹಂಗ ಅವಾಜ್ ಆಗ್ತಾ ಇದೀರಲ್ಲ? ಏನ್ ಅದ್ಕೊಬಿಟ್ಟಿದ್ದೀರಾ? ಮನೆ ಬಿಟ್ಟು ಕರ್ಕೊಂಬಿಟ್ಟು ಬಂದು ಸಾಕ್ತೀನಿ ಅಂತ ಕರ್ಕೊಂಬಿಟ್ಟು ಬಂದಿದ್ದು ನನ್ಗೆ ಅವಾಜ್ ಆಗ್ತಾ ಇದ್ದೀರಾ? ನೆಟ್ವಾಗ್ ಕೂಡಾಕಿಲ್ಲ, ನೆಟ್ವಾಗ್ ಊಟಕ್ಕೆ ಹಾಕಿಲ್ಲ, ಏನಿಲ್ಲ. ನನ್ನ ಮೇಲೆ ಏನಿಯ ಜೋರ್ ಮಾಡ್ತಾ ಇದ್ದೀರಾ? ಲೇ ಪ್ರೇಮಿ, ಹೇಳೆ ನಿಮ್ಮ ಅಮ್ಮಂಗೆ. ನಿಮ್ಮ ಅಮ್ಮನ ಬಾಯೋಸಿ ಜಾಸ್ತಿ ಆಗೋಗ್ಬಿಡ್ತು. ಬತ್ತಾ ನಿಮ್ಮಮ್ಮ ಓವರ್ ಆಕ್ಟಿಂಗ್ ಮಾಡ್ತೈತೆ. ಮುಚ್ಚ್ರಿ ಬಾಯ್ನ. ನಿಮ್ಮ ಅಕ್ಕಿಷ್ಟು ಬೆಂಕಿ ಯಾಕ? 45,000 ರೂಪಾಯಿ ಇಸ್ಪೀಟಾಗಿ ಸೋತ್ಬಿಟ್ಟು ಬಂದಿದ್ದೀರಂತೆ. 45,000 ರೂಪಾಯಿ ಕೇಳ್ಕೊಂಡು ಹುಡಿಕೊಂಡು ಬಂದವರಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಈಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ನು ಬಂದು ಮಾನ ಮರ್ವದಿ ಎಲ್ಲ ಕಳಿತಾನಂತೆ. ನಿಮ್ಮನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾನಂತೆ. ನಿಮ್ಮನ್ನ ಊರ್ ಮುಂದೆ ಇಟ್ಕೊಂಡು ಹೊಡಿತಾನಂತೆ. ಎಲ್ಲ ಮಾಡ್ತಾರಂತೆ. ಈಗ ನಾಳೆ 11 ಗಂಟೆ ಟೈಮ್ ಕೊಟ್ಟವ್ರೆ. ಈಗ ಏನಾರ ನಾವು ನಾಳೆ 45,000 ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಮಾನ ಮರ್ವದಿ ಎಲ್ಲ 3 ಕಾಸು ಗರಾಜ್ ಆಯ್ತದೆ. ಇನ್ನು ನಾಳೆ ಗಂಟೆ ಟೈಮ್ ಕೊಟ್ಟವ್ರಿ ತಾನೆ. ಈಗಲೇ ಯಾಕೆ ಎಗರಾಡ್ತೀಗ? ನೋಡಿ ಅತ್ತೆ, ನೀವು ಡೋಂಟ್ ವರ್ರಿ. ನಂಗೆ ಜಸ್ಟ್ 10,000 ಕೊಡಿ ಸಾಕು. ನೀವು 10,000 ಕೊಟ್ರೆ ನಾನು ಅದನ್ನ 55,000 ಮಾಡ್ಕೊಬಿಟ್ಟು ಬರ್ತೀನಿ. 20,000 ನಿಮಗೆ ಕೊಡ್ತೀನಿ. ಅವು ಉಳಿದಿದ್ದೆಲ್ಲನೂ ಹಂಗೆ ಅವ್ರಿಗೆ 45,000 ರೂಪಾಯಿ ಸಾಲ ಕೊಟ್ಬಿಟ್ಟು ತೀರಿಸ್ಬಿಡ್ತೀನಿ. ಏನು 10,000 ರೂಪಾಯಿ 55,000 ರೂಪಾಯಿ ಮಾಡ್ಕೊಂಡ್ಬಿಟ್ಟು ಬರ್ತೀರಾ? ಅತ್ತೆ, ನಾನೆಲ್ಲ ಊರಾಗೆ ಸೋತಿರೋ ನನ್ನ ಮಗನೇ ಅಲ್ಲ. ಇಲ್ಲೆಲ್ಲನೂ ನನ್ನ ಟೈಮ್ ಸರಿ ಇರಲಿಲ್ಲ ಅಷ್ಟೇನಿಯ. ಊರಾಗೆ ಬುದ್ಧಿನ ಆಡ್ತಾ ಇದ್ದೆ. ನಾನು ಒಂದು ಕಿತ್ತ ಎಲೆ ಹಾಕಿದ್ರೆ ಸೋಲ್ತಾನೆ ಇರಲಿಲ್ಲ. ಈ ಕಿತ್ತ ಏನಾಯ್ತು, ಎಡವಟ್ಟು ಸೋತ್ಬಿಟ್ಟೆ. 45,000 ರೂಪಾಯಿ ಜುಜುಬಿ ಸೋತ್ಬಿಟ್ಟೆ. ಗಿವ್ ಮಿ 10,000. ಐ ವಿಲ್ ಗಿವ್ ಯು 20,000 rupees. ಆಮೇಲೆ ನೀವು ಆಮೇಕಿಂದ ಅದನ್ನು ಇಸ್ಪೀಟ್ ಆಡ್ಬಿಟ್ಟು ಎಲ್ಲ ಸೋತ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಸೋಲೋದು ಬಾತೇ ಇಲ್ಲ. ನಾನು ಸೋಲು ಗೀಲು ಎಲ್ಲನೂ ಕಣ್ಣನ ಮಗನೇ ಅಲ್ಲ. ನಾನು ಸೋಲಲ್ವೇ? ಏನೋ ಗ್ರಾಚಾರ ಕೆಟ್ಟಿತ್ತು, ಸೋತಿದ್ದೀನಿ ಅಷ್ಟೇ. ನಾನು ಸೋಲದೇ ಇಲ್ಲ. ಅಮ್ಮ, 10,000 ರೂಪಾಯಿ ಕೊಟ್ರೆ 20,000 ರೂಪಾಯಿ ಬರ್ತದೆ. ಆಮೇಕಿಂದ 45,000 ರೂಪಾಯಿ ಸಾಲನೂ ತೀರ್ತದೆ. ಏನ್ ಮಾಡೋದಮ್ಮ? ಏ ಮಗಳೇ, ಈ ಬಡ್ಡಿ ನನ್ನ ಮಗನ್ ಹೆಂಗ್ ನಂಬೋದು ಸುಮ್ಕಿರ್ಲೆ. ಇವನ್ ಮಾತ್ರ ನಂಬೋದು ಬೇಡ. ನಮ್ಮ 10 ಪೈಸೆನೂ ಇಲ್ಲ. ಇನ್ನು 10,000 ರೂಪಾಯಿ ಎಲ್ಲಿಂದ ತಗೊಬಿಟ್ಟು ಬಂದು ಕೊಡೋಣ ಹೇಳು? ಅಮ್ಮ, ಪಕ್ಕದ ಮನೆ ಅಕ್ಕ ಐತಲ್ಲ, ಆ ಅಕ್ಕ ಇಂತ ಇಸ್ಕೊಂಬಿಟ್ಟು ಬಂದು 10,000 ರೂಪಾಯಿ ಕೊಟ್ಬಿಡಮ್ಮ. ಕೊಟ್ಬಿಟ್ರೆ ಹೆಂಗೋ ಗೆದ್ಕೊಂಬಿಟ್ಟು ಬಂದು ಸಾಲ ತೀರಿಸ್ತಾನೆ. ಮಾನ ಮರ್ವದಿನ ಉಳಿತದೆ ಕಣಮ್ಮ.
ಲೇ ಬ್ಯಾಡ ಕಣ್ಲೆ ನಿನ್ ಗಂಡ ನಂಬೋದು ನಿನ್ ಗಂಡ ಅವನು ನಿಯತ್ ನನ್ನ ಮಗ ಅಲ್ಲ. ತಿರ್ಗಿ 10,000 ರೂಪಾಯಿನೂ ಕಳೆದ್ಬಿಟ್ರೆ 45,000 ಆಮೇಕಿಂದ 10,000 55,000 ಹೋಗ್ಬಿಡ್ತದೆ. ಬ್ಯಾಡ ಸುಮ್ಕಿರೆ. ಬ್ಯಾಲ್ ನಂಬಿಕೆ ಇದ್ರೆ ಕೊಡಿ, ನಂಬಿಕೆ ಇಲ್ಲ ಅಂದ್ರೆ ಅವ್ರ ಅಜ್ಜಿ ಬ್ಯಾಡ ಹೋಗೋದು ಬಿಸಾಕಿ ಅಷ್ಟೇ. ಸೋಲ ಮತ್ತೆ ಇಲ್ಲ ನಾನಂತೂ. ಅಮ್ಮ ಇದೊಂದು ಚಾನ್ಸ್ ಕೊಡೋಣ ಕಣಮ್ಮ. ಹಾಳ ಹೋಗ್ಲಿ ಇದೊಂದೇ ಒಂದು ಕಿತ ಕೊಟ್ಬಿಡೋಣ. ಅಕಸ್ಮಾತ್ ನನ್ನ ಸೋತ್ರೆ ಇನ್ನೊಂದು ಕಿತ ಮಾತಾಡ್ಸೋದೇನೇ ಬೇಡ. ಸೋಲಕ್ಕಿಲ್ಲ ಅಂತ ಅನ್ನಿಸ್ತದೆ. ಹೇಳ್ತಾವ್ರಲ್ಲ ಅವ್ರೇನೆ ಇಸ್ಪೀಟಾಗ ಸೋಲ ನನ್ನ ಮಗನೇ ಅಲ್ಲ ಅಂತೇಳಿ. ಹೋಗಿ ಇಸ್ಕೊಂಬಿಟ್ಟು ಬಂದು ಕೊಟ್ಬಿಡಮ್ಮ ಅಕ್ಕ ಹಿಂಗೆ. ನಾಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ಟು ಬಾ ಹೋಗು. ಸರಿ ಆಯ್ತು ರೀ. ಸೋಲ್ದಿದ್ದಂಗೆ ದುಡ್ಡು ಎತ್ಕೊಂಬಿಟ್ಟು ಬಂದು ಕೊಡ್ತೀರಾ ತಾನೇ? ನಿಜ ಹೇಳಿ. ದಡ್ಡ ಸೋಲ್ಸರ್ ನಮ್ ಭೂಮಿ ಮೇಲೆ ಹುಟ್ಟಿಲ್ವೇ, ಹಂಗ ಆಡ್ತೀನಿ. ಉಗಾದಿನಾಗಿ ಹಂಗ ಆಡ್ತಿದ್ದೆ ಗೊತ್ತಾ. ನನ್ ಗ್ರಾಚಾರ ಸರಿ ಇಲ್ಲ ನೋಡಿ, ಯಾಕೋ ಸೋತ್ಬಿಟ್ಟೆ. ಈಕಿತ ಸೋಲೋದು ಇಲ್ಲ ಏನು ಇಲ್ಲ, ಗೆದ್ದು ತೋರಿಸ್ತೀನಿಲೇ. ಸರಿ ರೀ, ಇದೊಂದು ಕಿತ ಆಡ್ಬಿಟ್ಟು ಬಿಟ್ಬಿಡ್ಬೇಕು. ಸಾಲ ತೀರಿಸ್ಬಿಟ್ಟು ತಿರ್ಗಾ ಆಡಕ್ ಹೋಗಿ ತಿರ್ಗ ದುಡ್ಡು ಕಾಸು ಎಲ್ಲ ಕಳಿಬಾರ್ದು. ಈಗಲೇ ಹೇಳಿದೀನಿ ನಾನು ನಿಮ್ಗೆ. ಆಯ್ತು ಆಯ್ತು ಬಿಡೆ ಅತ್ತೆ. ತೊಂದ್ರತೆ ಕುಡಿಯತ್ತೆ, ಕುಡಿ 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 ಕುಡಿ. ಡಬ್ಬಲ್ ಟ್ರಿಬ್ಬಲ್ ಮಾಡ್ಕೊಬಿಟ್ಟು ಬರ್ತೀನಿ. ಕುಡಿ ಕುಡಿ. ಹೊಳಿ ಅಂದ್ರೆ ಸಾಲ ಮಾಡ್ಬಿಟ್ಟು ಕೊಡ್ತಾ ಇವ್ನಿ. ನಿಜವಾಗ್ಲೂ ತೀರಿಸ್ತೀರಾ ತಾನೇ ನಾಳೆಗೆ ಸಾಲ್ವಾ? ಕುಡಿಯತ್ತೆ ಜುಜುಬಿ ಆ ಲೆಕ್ಕ ಕುಡಿ. ಹೊಳಿ ಅಂದ್ರೆ ನೀವು ನಿಜವಾಗೂ 45,000 ರೂಪಾಯಿ ಸಾಲ ಆಮೇಕಿಂದ 50,000 ರೂಪಾಯಿ ಎಲ್ಲ ವಾಪಸ್ ಕೊಡ್ಬೇಕು. ಅತ್ತೆ ಕೊಟ್ಟ ಬಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು. ಅಷ್ಟೇ ಅತ್ತೆ ಬರೋದು. ಸರಿನಾ? ಟಾಟತ್ತೆ, ಥ್ಯಾಂಕ್ಸ್ ಅತ್ತೆ. ನಿಮ್ಮದ ಅತ್ತೆ ಸಿಗಕ್ರ ಎಲ್ಲೆಲ್ಲಿ ಜರ್ಬುದ ಪುಡಿಯ ಮಾಡಿರ್ಬೇಕು ಕಣತ್ತೆ, ಪುಡಿಯ. ಲೇ ಮಗಳೇ, ನಂಗೆ ಈ ನನ್ನ ಮಗನ ಮ್ಯಾಲೇ ಡೌಟು. ಈ ನನ್ನ ಮಗ ದೇವ್ರಾಣೆಗೂ ಸೋಲ್ದಿದ್ದಂಗೆ ಇತ್ತನ. ಇದು ಸೋತ್ಬಿಟ್ರೆ ಹಂಗೆ. ನಮಗೆ ಬೇರೆ ದಾರಿ ಇಲ್ವಲ್ಲಮ್ಮ. ನಾವು 45,000 ರೂಪಾಯಿ ಸಾಲ ತೀರ್ಸಕ್ಕಾಯ್ತದ ಹೇಳು? 45,000 ರೂಪಾಯಿಗಿನ 10,000 ರೂಪಾಯಿ ಎಷ್ಟು ವಾಸಿ ಅಲ್ವಾ? ಅದಕ್ಕೆ ನೋಡೋಣಿರು, ಗೆದ್ಕೊಂಬಿಟ್ಟು ಬಂದಿನ ಸಾಲ ಫಲ ತೀರಿಸ್ತಾನೋ ಏನೋ. ಅಯ್ಯೋ, ನಾನು ಬೇರೆ ಅಮ್ಮಂಗೆ ನಾಳೆನೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಅಯ್ಯಮ್ಮ ಅಕ್ಕ ನಾಳೆ ಬೇಗನೆ ನೀಯೇ ಬೇಕು ಮಧ್ಯಾಹ್ನದಷ್ಟೊತ್ತಿಗೆ ಅಂತ ಹೇಳೋಳೆ. ಸರಿ ಅಂತ ಹೇಳಿದ್ದೀನಿ. ಸದ್ಯ ಗೆದ್ಕೊಂಬಿಟ್ಟು ಬಂದು ಕೊಟ್ಟರೆ ಸಾಕು.